ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ನೋಟಿಸ್ ಕಳಿಸಿದ್ದಾರೆ. ಅದು 185 ಅಭ್ಯರ್ಥಿಗಳಿಗೆ. ಯಾಕೆ, ಏನಾಯಿತು ತಿಳ್ಕೊಬೇಕಲ್ವಾ? ನೋಡಿ, ಅಧಿಸೂಚನೆ ಸಂಖ್ಯೆ 2/598 2023-24 PSC ದಿನಾಂಕ 15/3/2024 ಅಧಿಸೂಚಿಸಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆಯಲ್ಲಿನ ಗ್ರೂಪ್ ಸಿ ಸಮೂಹದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೈದರಾಬಾದ್ ಕರ್ನಾಟಕ ವೃಂದದ 97 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 16/11/2024 ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಯ ವಿಷಯ ಸಂಖ್ಯೆ 583 ಆಗಿರುತ್ತೆ. ಉತ್ತರ ಪತ್ರಿಕೆಯಲ್ಲಿ ಸಹಿ, ಹೆಸರು, ವಿಳಾಸ ಇತ್ಯಾದಿ ವಿವರಗಳನ್ನು ಬರೆಯುವ ಮೂಲಕ ಅಭ್ಯರ್ಥಿತ್ವವನ್ನು ಬಹಿರಂಗಪಡಿಸಿ ಪರೀಕ್ಷಾ ದುರಾಚಾರ ಇವರು ದುರಾಚಾರ ಮಾಡಿದ್ದಾರೆ ಅಂತಾಗುತ್ತೆ. ಯಾವಾಗ ಅಂದರೆ ನಿಮಗೆ ಗೊತ್ತಿರ್ಬೋದು, ಲೆಟರ್ ರೈಟಿಂಗಲ್ಲಿ XXS YYY ZZZ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಏನಾದರೂ ನಮ್ಮ ಹೆಸರು, ನಮ್ಮ ಅಡ್ರೆಸ್ಸು ಈ ರೀತಿ ಏನಾದರೂ ಬರೆದಿದ್ರೆ ಅದು ದುರಾಚಾರ ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಈ ರೀತಿ ನೋಟಿಸ್ ಕೊಡ್ತಾರೆ. ಈಗ ದುರಾಚಾರ ಎಸಗಿರುವ 185 ವಿದ್ಯಾರ್ಥಿಗಳ ವಿಳಾಸಕ್ಕೆ ತ್ವರಿತ ಅಂಚೆ ಮೂಲಕ ಕಾರಣ ಹೇಳುವ ನೋಟಿಸ್ಗಳನ್ನು ಜಾರಿ ಮಾಡಲಾಗಿದ್ದು, ದಿನಾಂಕ 30/6/2025 ಸದರಿ ಕಾರಣ ಹೇಳುವ ನೋಟಿಸ್ಗೆ ಲಿಖಿತ ಸಮಜಾಯಿಷಿಯನ್ನು ನೀಡುವಂತೆ ಸೂಚಿಸಿದೆ. ಇಲ್ಲವಾದಲ್ಲಿ ಸದರಿ 185 ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಏಕಪಕ್ಷೀಯವಾಗಿ ಆಯೋಗದಿಂದ ಕ್ರಮ ಜರುಗಿಸಲಾಗುವುದು. ಪರೀಕ್ಷಾ ಸೂಚನೆಗಳಲ್ಲಿ ತಿಳಿಸಿರುವಂತೆ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸೋದ್ರ ಜೊತೆಗೆ ಒಂದು ಶಿಸ್ತು ಕ್ರಮ ಕೂಡ ಕೈಗೊಳ್ತಾರಂತೆ. ಎಷ್ಟು ಜನ ಬೀದರಿಂದ ಆಗಿರ್ಬೋದು, ಹಾಗೆಯೇ ಉತ್ತರ ಕರ್ನಾಟಕದ ಇದು 97 ಪೋಸ್ಟ್ ಇತ್ತಲ್ಲ, ಅದ್ರ ಮೇಲೆ ಇರೋದ್ರಿಂದ ಆಗ ಬರೆದಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಇಷ್ಟು ಜನ ಟೋಟಲಿ ನೋಡ್ತಾ ಇರ್ಬೋದು. ಬೀದರ್, ರಾಯಚೂರಿಂದನೂ ಸುಮಾರು ಜನ ರಾಂಗ್ ಮಾಡಿದ್ದಾರೆ. ಯಾದಗಿರಿಯಲ್ಲೂ ತುಂಬ ಜನ ಇದ್ದಾರೆ. ಇಲ್ಲಿ ಎಲ್ಲ ಉತ್ತರ ಕರ್ನಾಟಕನೇ. ಹಾವೇರಿ, ಬಳ್ಳಾರಿ, ಡಿಸ್ಟಿಕ್ಸ್, ಕೊಪ್ಪಳ, ನೋಡ್ತಾ ಇರ್ಬೋದು 185 ಜನ. ದಿನಾಂಕ 16/11/2024 ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಿಸಿದಂತೆ ನಿಮಗೆ ಕಾರಣ ಹೇಳುವ ನೋಟಿಸ್ಗಳನ್ನು ನಿಮ್ಮ ವಿಳಾಸಕ್ಕೆ ಜಾರಿ ಮಾಡಲಾಗಿದ್ದು, ದಿನಾಂಕ 30/5/2025 ಲಿಖಿತ ಸಮಜಾಯಿಷಿಯನ್ನು ನೀಡುವಂತೆ ಸೂಚಿಸಿದೆ. ಇಲ್ಲವಾದಲ್ಲಿ ಆಯೋಗದಿಂದ ನಿಮ್ಮ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. ನೋಡಿದ್ರಲ್ಲ ಫ್ರೆಂಡ್ಸ್, ಏನಿದು ನೋಟಿಸ್ ಬಂದಿದೆಯೋ ಅದಕ್ಕೆ ನೀವು ಉತ್ತರ ಕೊಡಬೇಕು. ಇಲ್ಲಾಂದರೆ ಅವ್ರು ಏಕಪಕ್ಷೀಯವಾಗಿ ಅವ್ರ ನಿರ್ಧಾರನ ತಗೊಳ್ತಾರೆ. ದಯವಿಟ್ಟು ಯಾರ್ಯಾರು ಏನಾದರೂ ಮಿಸ್ ಆಗಿ ನಿಮ್ಮ ಹೆಸರು ಬರೆದಿದ್ರೆ, ಅದು ಈ ರೀತಿ ಏನಾದರೂ ನೋಟಿಸಲ್ಲಿ ಬಂದಿದ್ದರೆ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ಕೊಳ್ತಾನೆ. ಹಾಗೆಯೇ ನೆಕ್ಸ್ಟ್ ಟೈಮ್ ಯಾರು ಕಡ್ಡಾಯ ಕನ್ನಡ ಬರಿತೀರಲ್ವ, ಅವರು ಹೆಸರನ್ನಾಗಲಿ ಅವ್ರ ವಿಳಾಸನಾಗಲಿ ಸಹಿನಾಗಲಿ ಬರಿಬಾರ್ದು. ಆನ್ಸರ್ ಶೀಟ್ಗಳಲ್ಲಿ ಇಲ್ಲಿ ಕೊಟ್ಟಿರ್ತಾರಲ್ವ, ಫಾರ್ ಎಕ್ಸಾಂಪಲ್ ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ, ಪತ್ರ ಬರಿಬೇಕು ಅಂತ. ಪತ್ರ ಲೇಖನದಲ್ಲಿ ನಿಮ್ಮ ಹೆಸರು ಏನು ಬರಿಬಾರ್ದು. ಅವ್ರೇನು ಕೊಟ್ಟಿರ್ತಾರೆ XXX YYY ZZZ ಅದನ್ನೇ ಬರಿಬೇಕು. ಅದನ್ನು ಬಿಟ್ಟು ಏನಾದರೂ ನೀವು ಬರೆದ್ರಿ ಅಂದರೆ ತಪ್ಪಾಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನೇ ನೆಕ್ಸ್ಟ್ ಟೈಮ್ ಮಾಡಬೇಡಿ. ಈಗೇನು ತಪ್ಪಾಗಿದೆ ಅದಕ್ಕೆ ಉತ್ತರ ಕೊಡಿ. ಹಾಗೆ ನೆಕ್ಸ್ಟ್ ಬರೆಯೋರು ಕೂಡ ಎಚ್ಚರಿಕೆಯಿಂದ ಬರೀರಿ. ಇಷ್ಟೇ. ಥ್ಯಾಂಕ್ ಯು.